ವರಲಕ್ಷ್ಮಿ ಹಬ್ಬಕ್ಕೆ ಕೊಬ್ಬರಿ ಸುಲಿತಾ ಇದ್ದಾರೆ ಗೈಸ್. ನಮ್ಮಪ್ಪ ನೋಡ್ಬೋದು ನೀವೇ ಎಷ್ಟು ಸುಲಿದಿದ್ದಾರೆ ನೋಡಿ. ತುಂಬ ಜಾಸ್ತಿನೇ ಸುಲಿದಿದ್ದಾರೆ. ಒಂದೊಂದು ಸ್ವಲ್ಪ ಕೊಳ್ತೋಗ್ಬಿಟ್ಟಿದೆ, ಮತ್ತು ನೋಡಿ ಅಲ್ಲೆಲ್ಲ ಕೊಳ್ತೋಗ್ಬಿಟ್ಟಿದೆ. ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಟಾಪಿಕ್ ಬಂದುಬಿಟ್ಟು ತಮಿಳ್ ನೋಡಿದ್ರೇನೆ ಗೊತ್ತಾಯ್ತೆ, ಫುಲ್ ವಿಡಿಯೋ ನೋಡಿ ಗೊತ್ತಾಯ್ತಾ. ಇವತ್ತು ಗಾಯ್ಸ್ ನನ್ನ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಏನು ಕೆಲಸ ಅಂತ ತೋರಿಸ್ತಾ ಇದ್ದೀನಿ ಗೈಸ್. ನಾಡ್ದು ವರಲಕ್ಷ್ಮಿ ಹಬ್ಬ ಇರೋದ್ರಿಂದ ಕೊಬ್ಬರಿ ಸುಲಿತಾ ಇದ್ದಾರೆ. ನೋಡ್ಬೋದು ನಮ್ಮಪ್ಪ ಅವರು ಕೊಬ್ಬರಿ ಸುಲಿತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಎಷ್ಟು 3, 6, 7 ಸುಲಿದಿದ್ದಾರೆ. ನೋಡಿ ಹೆಂಗೆ ಸುಲಿತಾರೆ ಅಂತ ನೋಡ್ಬೋದು. ಮಚ್ಚಲ್ಲಿ ಹಾಕಿ ದೊಡ್ಡದಾಗಿ ಟಪ್ ಟಪ್ ಅಂತ ಹೊಡಿತಾ ಇದ್ದಾರೆ. ಅದು ಎಷ್ಟು ಕಷ್ಟ ಅಲ್ವಾ. ನಾನಾಗಿದ್ರೆ ನಾನು ಚಚಿತನೇ ಇರ್ತಿರ್ಲಿಲ್ಲ ಗೈಸ್. ನೀವೇ ನೋಡ್ಬೋದು ನೋಡಿ ಎಷ್ಟು ಕಷ್ಟ ಅದನ್ನು ಇದು ಮಾಡೋಕ್ಕೆ. ಇದರಲ್ಲಿ ರವೆ ಉಂಡೆ, ಆಲ್ಮೋಸ್ಟು ಇದು ಸ್ವೀಟ್ಸ್ ಎಲ್ಲ ಮಾಡ್ಬೋದು. ಚೆನ್ನಾಗಿರುತ್ತೆ ರವೆ ಉಂಡೆ ಅಂತೂ ಫುಲ್ ಚೆನ್ನಾಗಿರುತ್ತೆ. ನೋಡ್ಬೋದು ಇದು ಇದ್ರೊಳಗಡೆ ಹೆಬ್ಬೋಗ್ಬಿಟ್ಟಿದೆ ನೋಡಿ, ಸುಳಿದ್ರು ನೋಡಿ ಗೈಸ್. ಇದೆಷ್ಟು ದೊಡ್ಡದಾಗಿದೆ ನೋಡ್ಬೋದು ನೀವೇ, ಎಷ್ಟು ದೊಡ್ಡದಾಗಿದೆ. ಕೊಬ್ಬರಿ ರೇಟ್ ಎಷ್ಟು ಜಾಸ್ತಿ ಆಗಿದೆ ನಿಮಗೂ ಗೊತ್ತಿರುತ್ತೆ. ಕೊಬ್ಬರಿ ಅಷ್ಟೊಂದು ಯೂಸ್ ಮಾಡ್ತಾರೆ, ರೇರ್ ಅಂದರೆ ರೇರ್. ಇಲ್ಲಿ ಗ್ಯಾಪ್ ಬಿಟ್ಟುಕೊಂಡಿದೆ ನೋಡಿ, ನೀವೇ ನೋಡ್ಬೋದು. ಅದು ಎಷ್ಟು ಚೋಟ ಇದೆ. ಚೋಟ ಇದ್ದರೆ ಈ ಥರ ಬರುತ್ತೆ ಗೈಸ್. ಇದು ಚೋಟ ಚಾಂಪಿಯನ್ ನೋಡಿ, ಚೋಟ ಹೆಂಗೆ ಬರುತ್ತೆ ಅಂತ. ನೋಡಿ ಎಷ್ಟು ಚಿಕ್ಕದಾಗಿದೆ ಚೋಟ ಫುಲ್, ನೀವೇ ನೋಡ್ಬೋದಿತ್ತು. ಇನ್ನು ಅದು ಒಂದು ಹೊಡೆದಾಕಿದ್ದಾರೆ, ಅದು ತೆಂಗಿನಕಾಯಿ ಆಗಿಬಿಟ್ಟಿದೆ. ಅದು ಇದು ಮಾಡಿದರೆ ಸಾಂಬಾರಿಗೆ ಸಮಥಿಂಗ್ ಆಗುತ್ತೆ ನೋಡ್ಬೋದು. ನಾವು ನೋಡಿ ಗೈಸ್ ಕೂತಿದ್ದೀನಿ, ಕೂತ್ಕೊಂಡು ಎಲ್ಲ ಇಗ್ಬಿಡ್ಸ್ಕೊತಾ ಇದ್ದೀನಿ. ಇದು ಇನ್ನೂ ಒಣಗಬೇಕಾಗುತ್ತೆ, ಎಡ್ಸಿ ನೋಡ್ಬೋದು ನೋಡಿ. ಡಮ್ 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 ಒಂದು ಚೀಲ, ಇನ್ನೊಂದು ಚೀಲ ಹಬ್ಬಕ್ಕೆ ತೆಂಗಿನಕಾಯಿ ಯಾರು ಹೇಳಿಲ್ವೇನಣ್ಣ? ಅಂಗಡಿಗೆ ಯಾರು ಹೇಳಿಲ್ವ ತೆಂಗಿನಕಾಯಿ ತಗೊಂಡು ಹೋಗ್ತಾರೆ ಅಂಗಡಿ ಮನೆಗೆ. ಯಾವತ್ತು ಈಗ ಹೆಂಗೆ ತಗೊಂಡೋಗ್ತಾನೆ ಮಾರ್ನಮ್ಮಿ ಹಬ್ಬ ಇದಕ್ಕೆ ಆದರೆ ಮುಂದಾಗೆ ತಗೊಂಡೋಗ್ತಾರೆ. ಇದಕ್ಕೇನು ಯಾರು ಒಂದೊಂದು ಕಾಯಿ ತಗೊಂಡ್ರೆ ಅಷ್ಟೇ, ಇನ್ನೇನು ತಗೊಂಡೋಗ್ತಾರೆ. ಅದೇ ಇದನ್ನ ರವೆ ಉಂಡೆ ಮಾಡಕ್ಕೆ ನೋಡಿ ನಮ್ಮೂರು ರವೆ ಉಂಡೆನೇ ಮಾಡೋದು ನೋಡಿ. ನಮ್ಮ ಹಸುಗಳು ಮೇಯ್ತಾ ಇಲ್ಲ, ಮೆಲ್ಕಾಗ್ತಾ ಇದೆ. ಅದು ನೋಡಿ ಆ ಮೂಲೆಗೆ ಸೇರ್ಕೊಂಬಿಟ್ಟಿದೆ. ಯಾಕೋ ಹೋಗ್ಬಿಟ್ಟು ನೋಡಿ ಗೈಸ್, ಗೋನ್ಗೆ ಕ್ಲೀನ್ ನಾನು ಗೋನ್ಗೆಲ್ಲ ಕ್ಲೀನ್ ಮಾಡಲ್ಲ. ಯಾವ್ದದ ಅದು ಯಾಕೆ ಅವಾಗಲೂ ಹೊರಗಡೆ ಹೋಗೋದು? ಇಲ್ಲ ಈ ಕಡೆ ಕಟ್ಟಾಕ್ಬಿಡು. ನೋಡ್ಬೋದಲ್ಲ, ನಾಡ್ದು ಹಬ್ಬ ಇರೋಕ್ಕೆ ಕಾಯಿನೆಲ್ಲ ಸುಲಿತಾ ಇದ್ದೀವಿ. ಅದು ಕೊಬ್ಬರಿ ನೀವೇ ನೋಡ್ತಿದ್ದೀರಾ ಎಲ್ಲ ಹೇಗೆ ಬಂದಿದೆ ಅಂದ್ಬಿಟ್ಟು ನೋಡ್ಬೋದು. ಯಾವ ಥರ ಶೇಪಲ್ಲಿ ಬಂದಿದೆ. ಎಲ್ಲ ಒಂದೇ ಥರ ಶೇಪಲ್ಲಿ ಇರಲ್ಲ ಗೈಸ್, ಎಲ್ಲ ಥರ ಇದೆ. ನೀವೇ ನೋಡ್ಬೋದಲ್ಲ. ಇದು ನೋಡಿ ಯಾವ ಥರ ಇದೆ. ಇದು ನೋಡ್ಬೋದು ಯಾವ ಕಲರ್ ಇದೆ. ಇದು ನೋಡಿ ಫುಲ್ ಎಷ್ಟು ಚಿಕ್ಕದಾಗಿದೆ, ಫುಲ್ ಸಮಥಿಂಗ್ ಫುಲ್ ಚಿಕ್ಕದಾಗಿದೆ. ಇದು ಅಷ್ಟೇ ಮೀಡಿಯಮ್ ಸೈಜ್, ಅಂದರೆ ಎಲ್ಲ ಒಂದು ನೀಟಾಗಿ ಬಂದಿಲ್ಲ ಗೈಸ್. ನೋಡ್ಬೋದು, ನೀವೇ ನೋಡ್ಬೋದು ಯಾವ ಥರ ಬಂದಿದೆ ಅಂದ್ಬಿಟ್ಟು ನೋಡಿ. ಅಲ್ಲಿ ನೋಡಿ ಗಾಯ್ಸ್, ಇದು ನೋಡ್ಬೋದು ಯಾವ ಥರ ಬಂದಿದೆ ಅಂತ.
ನೋಡಿ ಹೆಂಗಿದೆ ನೋಡ್ಬೋದಲ್ಲ, ಈ ಥರ ಶೇಪ್ ಆಗಿದೆ ನೋಡಿ. ಇನ್ನೂ ನಮ್ಮ ಅಣ್ಣ ಚುಚ್ತಾ ಇದೆ. ಒಂದು ಚೀಲ್ದ ಖಾಲಿ ಆಯಿತು, ಇನ್ನೆರಡಿದೆ. 2 ಚುಚ್ಚಿದ್ರೆ ಮುಗಿಯುತ್ತೆ ಗೈಸ್. ನೋಡ್ಬೋದು. ಅತ್ತೆ ಚುಪ್ಪಿ ಕೊಡಲ್ವಾ ಅಣ್ಣ? ಚಿಪ್ಪಿಗೆ ಕಾಸು ಅದಕ್ಕೂ ಕೊಡ್ತಾರೆ, ಹೋಗಿ ಮಾಡ್ಕೊಂಡು ಹೋಗು. ನಾನೆಲ್ಲಿ ಮಾರ್ಕೊಂಬಲ್ಲಿ ಹೋಗುತ್ತಂತೆ ಗೈಸ್. ಆದರೆ ನಮ್ಮ ಮನೆ ಒಲೆಗೆ ಸಾಲಲ್ಲ, ಅದು ನೀರು ಕಾಯಿಸೋಕ್ಕೆ. ನೋಡ್ಬೋದು ಎಲ್ಲ ಎಷ್ಟಿದೆ. ಇವೆಲ್ಲ ಎಬ್ಬಿದ್ರೆ ಇದನ್ನೆಲ್ಲ ಮಾಡೋಕ್ಕಲ್ಲ, ಸರಾಗುತ್ತೆ ಫುಲ್. ನಾನು ಏನ ಮನೆ ಗೈಸ್ ಅವೇನೋ ಕೊಡ್ಬೇಕಂತೆ, ಕೊಡೋಣ. ಇಲ್ಲೂ ಇದ್ದಾವೆ. ಬಬ್ರುವಾನ ಅಂಗಡಿಗೆ ಹೋಗೋಕ್ಕೆ ಇದಾರ್ದಂಗೆ ಆಡ್ತಿದೆ. ಅದೇ ಅಂಗಡಿಗೆ ಹೋಗೋಕ್ಕೆ ಇವಾಗ ಬಾರಪ್ಪ ಅಂದರೆ ಅಷ್ಟೇ ನನ್ನ ಕತೆ ಗೋವಿಂದ. ವಯಸ್ಸು ಇನ್ನೂ ಒಂದು 6 ಹಾಕಿದೆ, ಸುಳಿತಾ ಇದ್ದಾರೆ. ಕೆಟ್ಟೋಗ್ಬಿಟ್ಟಿದೆ ಗೈಸ್, ಇದು ಕೆಟ್ಟೋಗ್ಬಿಟ್ಟಿದೆ. ಅದು ಎಣ್ಣೀರ ಅಣ್ಣ? ಹಾಂ, ಅದು ಎಣ್ಣೀರ? ನನಗೆ ಎಣ್ಣೆ ಚಚ್ಕೊಂಡ್ಕೊಳಲ್ಲ. ಅಲ್ಲ ನೋಡ್ತೀನಿ, ಪಕ್ಕ ಎಣ್ಣೀರೇ ಚಚ್ಕೊಂಡು ಕೊಟ್ಟು ನಾನು ಕುಡಿಬೇಕು. ನೋಡು, ಬೆಳಗ್ಗೆ ಸುಳ್ಳು ಕೊಡ್ತೀನಿ ಬಿಡು ಅದನ್ನ. ಬೆಳಗ್ಗೆ ಮರ್ತೋತೀನಿ ನಾನು. ಇಲ್ಲ, ಅದೇ ಇವಾಗ ಸುಳಿಯೋಕ್ಕಾಗಲ್ಲ. ಬಸ್ ನೋಡಿ ನೋಡಿ ನಮ್ಮ ಹಸುಗಳು ಹೆಂಗೆ ನಿಂತಿದ್ದಾರೆ. ಯಾಕೆ ಅಲ್ಲಿಟ್ಟಿದಪ್ಪ? ಯಾಕಲ್ಲ ನೋಡಿ ಗೈಸ್, ಇದು ಬಂದು ಹುಲ್ ತಿನ್ನುತ್ತಲ್ಲ ಅದ್ರ ತವೇ ನಿಂತ್ಕೊಂಡ್ಬಿಟ್ಟಿದೆ. ಇದು ನೋಡಿ ಎಷ್ಟು ಚಂದ ನೋಡ್ತಿದ್ದೆ. ಹಾಯ್ ನನ್ನ ತಮ್ಮ ಕರ್ಕೊಂಬತ್ತೀನಿ ಗೈಸ್, ಎಣ್ಣೆ ಚಚ್ಕೊಂಡು ಕೊಡು ಬಾ ಅಂತ. ಏನಂತ ನಾನು ನೋಡೋಣ. ಚೇತು ಎಣ್ಣೆ ಚಚ್ಕೊಂಡು ಕೊಡು ಬಾರ. ಎಲ್ಲಿದ್ದೀಯೋ? ಓಯ್ ಚೇತು, ಎಣ್ಣೆ ಚಚ್ಕೊಂಡು ಕೊಡು ಬಾ. ಈಗ ಯಾರು ಚಚ್ಕೊಂಡು ಕೊಡೋದು? ಬರಲ್ಲ, ಅಣ್ಣ ಕರಿತದ ಬರ. ಚೆನ್ನಾಗದ ಗೊತ್ತಿಲ್ಲ ಗೈಸ್. ನೋಡಿದ್ರಲ್ಲ, ಅವನಿಗೆ ಹೇಳಿದ ಮತ್ತೆ ಕೇಳಲ್ಲ. ಅಣ್ಣ ಚಚ್ಕೊಂಡು ಕೊಡೋದು ಅಂತೆ. ನೋಡಿ ಚುಪ್ಪಲ್ಲಿ ಅಡುಗೆ ಮಾಡ್ಕೊಂಡು ತಿನ್ಬೋದು ಗೈಸ್. ನೀವೇ ನೋಡ್ಬೋದು, ಚುಪ್ಪಲ್ಲಿ ಅಡುಗೆ ಮಾಡ್ಕೊಂಡು ಊಟನೂ ಮಾಡ್ಬೋದು ಆಟ ಆಡ್ಕೊಂಡು. ಇದು ಬಂದಿದ್ದು ದನಿ ಮನೆ, ಹಸುಗಳ ಕೊಠಡಿ ನಾವೀಗಿರೋದು. ನನ್ನ ಒಬ್ಬರು ಚಚ್ಚಾಕ್ತಿದ್ದಾರೆ, ಫುಲ್ಲೂ ಮುಗಿಸ್ತಿದ್ದಾರೆ. ಒಂದು ಓಕೆ, ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಹಾಗೆ ಹೊಸಬ್ರು ನೋಡ್ತಿದ್ರೆ ಹಾಗೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವೀಡಿಯೋಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಆಲ್.